ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತು ಪಾಲಕರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ 2024ರಲ್ಲಿ ಆಗಿರುವಂಥ ಒಂದು ಡಾಟಾ ಬೇಸ್ಗಳ ಆಧಾರದ ಮೇಲೆ ನಿಮ್ಮಗಳಿಗೆ ಎಷ್ಟು ರ್ಯಾಂಕ್ ಬರ್ಬೋದು ಮತ್ತು ಸೀಟ್ ಸಿಗುತ್ತೋ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ವಿವರಗಳನ್ನು ಕೊಡ್ತೀನಿ. ನಿಮ್ಮ ಒಂದು ರ್ಯಾಂಕ್ ಇದನ್ನು ಅಂಕಗಳಿರ್ಬೋದು ಮತ್ತು ಯಾವ ಕೆಟಗರಿ ಅನ್ನೋದನ್ನು ಮೆನ್ಷನ್ ಮಾಡಿ ಮತ್ತು ಅದರ ಬಗ್ಗೆ ಮಾಹಿತಿ ಕೊಡಿ ಅಂತ ನೀವು ಹೇಳಿದ್ರಿ. ಸೊ ಅದಕ್ಕೆ ಸಂಬಂಧಿಸಿದಂತೆ ನಾನು ಡಾಟಾ ಬೇಸ್ ಕಲೆಕ್ಷನ್ ಮಾಡಿದ್ದೇನೆ. ಅದರ ಮೇಲೆ ಅಂದಾಜಾಗಿ ನಾನು ನಿಮಗೆ ಹಿಂದಿನ ವರ್ಷದ ಒಂದು ಕಂಪ್ಯಾರಿಸನ್ ಮಾಡಿ ನಿಮಗೆ ಮಾಹಿತಿ ಕೊಡ್ತಾ ಇರುವಂಥದ್ದು. ಇಲ್ಲಿ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ, ಯಾಕಂದರೆ ಇನ್ನೂ KE ಮುಖಾಂತರ ನಿಮ್ಮ ರ್ಯಾಂಕ್ಗಳು ಬಂದಿಲ್ಲ. ಹಿಂದಿನ ವರ್ಷದ್ದು ಸ್ವಲ್ಪ ಏನಾಗುತ್ತೆ ಅಂದರೆ ಹೆಚ್ಚು ಕಡಿಮೆ ಆಗುತ್ತೆ, ಯಾಕಂದರೆ ಹಿಂದಿನ ವರ್ಷ ಜಾಸ್ತಿ ಜನ ಇದ್ದರೆ ರ್ಯಾಂಕ್ ಚೇಂಜ್ ಆಗುತ್ತೆ. ಈ ವರ್ಷ ಕೂಡ ಅಷ್ಟೇ ಪ್ರಮಾಣದಲ್ಲಿ ಜನಗಳು ಇರೋದರಿಂದ ಒಂದು 500 ವ್ಯತ್ಯಾಸ ಆಗ್ಬೋದು, ರ್ಯಾಂಕಲ್ಲಿ ಅಷ್ಟೇ 500 ವ್ಯತ್ಯಾಸ ಆಗ್ಬೋದು. ಹೀಗಾಗಿ ಅದರ ಬೇಸ್ ಮೇಲೆ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ನೋಡಿ, ಓಕೆ, ನೆಕ್ಸ್ಟ್ ಇಲ್ಲಿ ಒಂದು ಕಾಮೆಂಟ್ ಹಾಕಿದ್ದಾರೆ. ಏನಪ್ಪ ಅಂದರೆ ಇವರು ಚಿತ್ರದುರ್ಗದವರು 3A 67 ಫಿಮೇಲ್ ಆಗಿದೆ. ಇವು ನೋಡಿ ರ್ಯಾಂಕನ್ನು ಮಾತ್ರ ಹೇಳ್ತೀನಿ ಎಷ್ಟು ಬರ್ಬೋದು ಅಂಥೇಳಿ, ಮತ್ತು ಸೀಟ್ ಸಿಗುತ್ತಿಲ್ಲ ಅನ್ನೋದು ಕೂಡ ಮಾಹಿತಿ ಕೊಡ್ತೇನೆ. ಯಾಕಂದರೆ ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಥರ್ಡ್ ರೌಂಡ್ ಚಾಯ್ಸ್ಗಳು ಏನು ಮಾಡಿದ್ದಾರೆ ಅಂತಂದರೆ ಸೀಟ್ಗಳನ್ನು ನಿಮಗೆ ಅಲಾಟ್ಮೆಂಟ್ ಮಾಡ್ತಾರೆ. 3 ರೌಂಡ್ಗಳನ್ನು ಮಾಡ್ತಾರೆ. ಯಾರಿಗೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿರುತ್ತೆ ಅವ್ರಿಗೆ ತೆಗೆದು ಯಾರಿಗೆ ಸೀಟ್ ಸಿಕ್ಕಿರೋಂಗಿಲ್ಲ ಅವ್ರಿಗೆ ಮತ್ತೆ ಒಂದು ಸಲ ಕರೀತಾರೆ, ಮತ್ತು ಯಾರಿಗೆ ಸಿಕ್ಕಿರೋದು ಮತ್ತೊಂದು ಸಲ, ಈ ರೀತಿಯ 3 ರೌಂಡ್ಗಳನ್ನು ಕರೀತಾರೆ. ಇದು ಚಿತ್ರದುರ್ಗ 3A ಕೆಟಗರಿಗೆ 67 ಆಗಿದೆ. ಫಿಮೇಲಲ್ಲಿ ಎಷ್ಟು ಆಗ್ಬೋದು ಅಂತ ಕೇಳ್ತಾ ಇದ್ದಾರೆ. ಸೊ ಇವ್ರ ರ್ಯಾಂಕ್ ನೋಡಿ, ಚಿತ್ರದುರ್ಗದ್ದು ಹೋದ ವರ್ಷದ ಕಂಪ್ಯಾರಿಸನ್ ಮಾಡಿದರೆ 22,000ದಿಂದ 23,000 ತನಕ ರ್ಯಾಂಕ್ ಬಂದಿದೆ. 67 ಕೆಟಗರಿ, 67 ರ್ಯಾಂಕ್ ಇದ್ದವ್ರಿಗೆ. ಸ್ಪೆಷಲಿ ಹಿಂದಿನ ಒಂದು ಕಂಪ್ಯಾರಿಸನ್ ಮಾಡಿದರೆ 3A ಕೆಟಗರಿಗೆ ಫಿಮೇಲಲ್ಲಿ 67%ಗೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿಲ್ಲ. ಥರ್ಡ್ ರೌಂಡಲ್ಲಿ ಸೀಟ್ ಸಿಕ್ಕಿದೆ. ಅದು ಕೂಡ ಏನಪ್ಪ ಅಂತಂದರೆ ಅಲ್ಲಿರುವಂಥ ನಂಬರ್ ಆಫ್ ಸೀಟ್ಗಳು ಉಳಿಕೆ ಮೇಲೆ ಸೀಟ್ ಸಿಕ್ಕಿದೆ ಥರ್ಡ್ ರೌಂಡಿಗೆ. ನೆಕ್ಸ್ಟ್ ಇಲ್ಲಿ SC ಅಂತ ಹಾಕಿದ್ದಾರೆ, ಬಟ್ ಇದು ಯಾವ ಜಿಲ್ಲೆ ಅಂತ ಗೊತ್ತಿಲ್ಲ. ಬಟ್ 19% ತುಂಬ ಡೌಟ್ ಇದೆ SC ಕೆಟಗರಿಯಲ್ಲಿ ಸೀಟ್ ಸಿಗುವಂಥದ್ದು. ಹಿಂದಿನ ವರ್ಷದ ಲೆಕ್ಕಾಚಾರ ಹೇಳ್ತಾ ಇದ್ದೀನಿ, ಬಟ್ ಹಂಗಂತೇಳಿ ಬಿಡಕ್ಕೆ ಹೋಗಬೇಡಿ, ಯಾಕಂದರೆ ಈ ವರ್ಷ ಕೂಡ ಏನೋ ಕಾಂಪಿಟೇಷನ್ ಜಾಸ್ತಿ ಇಲ್ಲ ಅಂತಂದರೆ ನಿಮ್ಗೆ ಸೀಟ್ ಸಿಗುವಂಥದ್ದು. ಬೀದರ್ ಜಿಲ್ಲೆ 54 OBC ಬಾಯ್ಸ್ ಸೀಟ್ ಸಿಗುತ್ತಾ ಅಂತ ನೋಡಿ. ಇಲ್ಲಿ OBC ಅಂತ ಇಲ್ಲ, OBC ಒಳಗಡೆ ಕೆಟಗರಿ ಇದ್ದಾವೆ. 3A 3B 2A 2B ಈ ರೀತಿಯಾಗಿದ್ದಾವೆ. ಬಟ್ ಇಲ್ಲಿ OBC ಅಂತಂದರೆ ತುಂಬ ಕಷ್ಟ ಆಗುತ್ತೆ ಹೇಳಲಿಕ್ಕೆ. ಬಟ್ 54 ಅಂತಂದರೆ ನಿಮಗೂ ಕೂಡ ಫಸ್ಟ್ ರೌಂಡಲ್ಲಿ ತುಂಬ ಡೌಟ್ ಇದೆ ಸೀಟ್ ಸಿಗುವಂಥದ್ದು ಬೀದರ್ ಜಿಲ್ಲೆಯಲ್ಲಿ. ಯಾಕಂದರೆ 54% ಅದು ಅರೌಂಡ್ ಎಲ್ಲಿಗೆ ಹೋಗುತ್ತೆ ಅಂತಂದ್ರೆ ಅದು 40,000 45,000 ರ್ಯಾಂಕಿಗೆ ಹೋಗ್ಬಿಡುತ್ತೆ. ಹೀಗಾಗಿ ಇದು ನನಗೆ ಅನಿಸುತ್ತೆ ಇದು ಥರ್ಡ್ ರೌಂಡ್ ತನಕ ಹೋಗ್ಬೋದು. 54 OBC. ವಿಜಾಪುರ ಜಿಲ್ಲೆ SC ಕೆಟಗರಿ ಬಾಯ್ಸ್ದು 36 C2 ಸಿಗುತ್ತಾ ಅಂತೇಳಿ. ಓಕೆ, C2 ಕೆಟಗರಿ ಇದರಲ್ಲಿ ಅಂಡರಲ್ಲಿ SC ಕೆಟಗರಿ, ಬಟ್ C2 ಇದರಲ್ಲಿ ಕೇಳ್ತಾ ಇದ್ದಾರೆ ಅವರು. 36% ಅಂತಂದರೆ ನೋಡ್ರಿ ಮಾನ್ಯರೇ, ಇದು ಅರೌಂಡ್ 36% ಅಂತಂದರೆ ಅರೌಂಡ್ ಇದು 90ರಿಂದ 1 ಲಕ್ಷ ರ್ಯಾಂಕ್ ತನಕ ಹೋಗುತ್ತೆ. ಇದು 90,000ದಿಂದ 1 ಲಕ್ಷ ರ್ಯಾಂಕ್ ತನಕ ಹೋಗುತ್ತಾ 36% ಅಂದರೆ. ಸೊ ಈ ಒಂದು ಬೇಸಿಸ್ ಮೇಲೆ ನೋಡೋದಾದರೆ ಸೊ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಆದರೆ ಈ ವರ್ಷ ತುಂಬ ಕಷ್ಟ ಸಿಗೋದು 36 ಮಾರ್ಕ್ಸ್ಗೆ. ಅದು ಏನಾದರೂ ಉಳಿದೇ ಥರ್ಡ್ ರೌಂಡಲ್ಲಿ ಸಿಗ್ಬೋದು. ಸಪೋರ್ಟಿಂಗ್ ಡಾಕ್ಯುಮೆಂಟ್ ಅಂದರೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸಪೋರ್ಟಿಂಗ್ ಡಾಕ್ಯುಮೆಂಟ್ ಅಂದರೆ ಇದು ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಮತ್ತು ಪ್ರೂಫ್ ಇರಬೇಕಲ್ಲ. ಅಂದರೆ ನೀವು ಯಾವ್ದಾದ್ರು ಬುಕ್ಕನ್ನು ರೆಫರೆನ್ಸ್ ಮಾಡಿರ್ತೀರಾ, ಸ್ಟ್ಯಾಂಡರ್ಡ್ ಅಥವಾ ನೀವು ಯಾವುದು ಸರಿ ಅದಕ್ಕೆ ಆನ್ಸರ್ ಕೊಡಬೇಕಲ್ಲ, ಕರೆಕ್ಟ್ ಆದಂಥ ಒಂದು ಮಾಹಿತಿ ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ ಅಂತ. 65 ಮಾರ್ಕ್ಸ್ ಇದೆ. ಓಕೆ, 65 ಮಾರ್ಕ್ಸು ದಾವಣಗೆರೆ ಡಿಸ್ಟಿಕ್ಕು 3B 65%. ಸೊ 65%ಗೆ ಎಷ್ಟು ಬರುತ್ತೆ ರ್ಯಾಂಕ್ ಅಂತಂದರೆ 20,000ದಿಂದ 23,000 ತನಕ ಬರುತ್ತೆ ರ್ಯಾಂಕ್ ಇದು 3Bದವ್ರಿಗೆ. ಬಟ್ ಇದು ಈ ಒಂದು ರ್ಯಾಂಕ್ ಮೇಲೆ ಸೆಕೆಂಡ್ ರೌಂಡಿಗೆ ಹಿಂದಿನ ವರ್ಷ ಸೀಟ್ ಸಿಕ್ಕಿದೆ. ಸೆಕೆಂಡ್ ರೌಂಡಿಗೆ ಸಿಕ್ಕಿದೆ, ಫಸ್ಟ್ ರೌಂಡಲ್ಲಿ ಸ್ವಲ್ಪ ಕಾಂಪಿಟೇಷನ್ ಆಗಿದೆ. ಸೆಕೆಂಡ್ ರೌಂಡಿಗೆ ಸೀಟ್ ಸಿಕ್ಕಿರುವಂಥದ್ದು. ಬಟ್ ಈ ವರ್ಷ ನೋಡಬೇಕು, ಅದು ರ್ಯಾಂಕ್ ಸೇಮ್ ಇದ್ದರೆ ನಿಮಗೆ ಚಾನ್ಸಸ್ ಇದೆ. ಥರ್ಡ್ ರೌಂಡ್ ತನಕ ಕಾಯಬೇಕಾಗುತ್ತೆ. ಮೇಲ್ ಬೆಳಗಾವಿ 47 ಮಾರ್ಕ್ಸ್ ಸ್ಕೆಡ್ಯೂಲ್ ಕಾಸ್ಟ್, SC ಕಾಸ್ಟಿಗೆ 47 ಇದೆ. ಸೊ ನೋಡಿ 47% ಅಂತಂದರೆ ಇದಕ್ಕೂ ಕೂಡ 47,000ದಿಂದ 50,000 ತನಕ ರ್ಯಾಂಕ್ ಬರುತ್ತೆ ಇದು. ಓಕೆ, ಸೊ ಇದು SC ಇರೋದರಿಂದ, ಮೇಲಿರೋದರಿಂದ ಸೆಕೆಂಡ್ ಅಥವಾ ಥರ್ಡ್ ರೌಂಡಲ್ಲಿ ಸೀಟ್ ಸಿಗುವಂಥ ಸಾಮಾನ್ಯವಾಗಿ. ಫಸ್ಟ್ ರೌಂಡಲ್ಲಿ ಸ್ವಲ್ಪ ಕಾಂಪಿಟೇಷನ್ ಆಗುತ್ತೆ. ನೆಕ್ಸ್ಟ್ 57 ಚಿಕ್ಕೋಡಿ ಡಿಸ್ಟ್ರಿಕ್ಟ್ 2A ಕೆಟಗರಿ ಮೇಲಿದೆ. 2A ಕೆಟಗರಿ 57% ನೋಡಿರಿ ನಿಮಗೆ ರ್ಯಾಂಕ್ ಬರುವಂಥದ್ದು 38,000ದಿಂದ 40,000 ತನಕ ರ್ಯಾಂಕ್ ಬರುತ್ತೆ. 57% ಇದ್ದವ್ರಿಗೆ, 57 ಮಾರ್ಕ್ಸ್ ಇದ್ದವ್ರಿಗೆ. ಇದು ಕೂಡ ಏನಂತಂದರೆ ನೋಡಿ, ನಾನು ಟೋಟಲಾಗಿ ಇಲ್ಲಿ ನಿಮಗೆ ಹರ್ಟ್ ಮಾಡಲಿಕ್ಕೆ ಹೇಳ್ತಾ ಇಲ್ಲ, ಬಟ್ ಕಾಂಪಿಟೇಷನ್ ಆಧಾರದ ಮೇಲೆ ಹೇಳ್ತಾ ಇರುವಂಥದ್ದು. ಸೆಕೆಂಡ್ ಅಥವಾ ಥರ್ಡ್ ರೌಂಡಲ್ಲಿ ನಿಮ್ಗೆ ಚಾನ್ಸಸ್ ಆಗ್ಬೋದು. ಫಸ್ಟ್ ರೌಂಡಲ್ಲಿ ತುಂಬ ಡಿಫಿಕಲ್ಟ್ ಇದೆ. ನೆಕ್ಸ್ಟ್ ಇಲ್ಲಿ ಮೈಸನ್ ಮಾರ್ಕ್ಸ್ 71 2A ಆಗುತ್ತಾ ಅಂಥೇಳಿ. ಎಸ್, 2A ಮತ್ತು 71 ಮಾರ್ಕ್ಸ್ಗೆ ರ್ಯಾಂಕ್ ಬರುತ್ತೆ ನಿಮಗೆ ಅಂದಾಜಾಗಿ ಒಂದು 71 ಅಂತಂದರೆ ಯಾವ ಜಿಲ್ಲೆ ಅಂತ ಹೇಳಿಲ್ಲ ನೀವಿಲ್ಲಿ.
ಬಟ್ ಕಾಮನ್ ಆಗಿ 5,000ದಿಂದ 6,000 ರ್ಯಾಂಕ್ ತನಕ ಬರುತ್ತೆ ಇಲ್ಲಿ. ಓಕೆ, 5,000ದಿಂದ 6,000 ರ್ಯಾಂಕ್ ಬರುತ್ತೆ. ಬಟ್ ಆಲ್ಮೋಸ್ಟ್ ಚಾನ್ಸಸ್ ಇದೆ, ಬಟ್ ಯಾವ ಜಿಲ್ಲೆ ಅಂತ ನೀವು ಇದು ಮೆನ್ಷನ್ ಮಾಡಿಲ್ಲ, ಹೀಗಾಗಿ ಗೊತ್ತಾಗ್ತಾ ಇಲ್ಲ. ನೆಕ್ಸ್ಟ್ ST ಕಾಸ್ಟು ಮೇಲು 34 ಆಗಿದೆ ಬಳ್ಳಾರಿಲಿ. ನೋಡಿ, ಬಳ್ಳಾರಿ ಪ್ರತಿ ವರ್ಷ ಕಾಂಪಿಟೇಷನ್ ಇದೆ. ಬಟ್ ಫಸ್ಟ್ ರೌಂಡಲ್ಲಿ 34 ಮಾರ್ಕ್ಸ್ ಇದ್ದವ್ರಿಗೆ ರ್ಯಾಂಕ್ ತುಂಬ ದೂರ ಹೋಗುತ್ತೆ. ಎಷ್ಟಾಗುತ್ತೆ ಅಂದರೆ ರ್ಯಾಂಕ್ ಅಂದರೆ 1,00,000 ತನಕ ರ್ಯಾಂಕ್ ಹೋಗುತ್ತಿದ್ದು, 1,10,000 ರ್ಯಾಂಕ್ ತನಕ ಹೋಗುತ್ತೆ. ಹೀಗಾಗಿ ಫಸ್ಟ್ ರೌಂಡಲ್ಲಿ ತುಂಬ ಡಿಫಿಕಲ್ಟಿ ಆಗುತ್ತೆ ಇದು ಸೀಟ್ ಸಿಗೋದು. ಅಂದರೆ ಫಸ್ಟ್ ರೌಂಡಲ್ಲಿ ಅಲಾಟ್ಮೆಂಟ್ ಮಾಡ್ತಾರಲ್ಲ, ಅವಾಗ ಭಾಳ ಕಷ್ಟ ಸಿಗೋದು ಸೀಟ್ ಸಿಗೋದು. 48 ತೊಗೊಂಡಿದ್ದಾರೆ, ಪಾಸ್ ಆಗ್ತಾರೆ, ಪಾಸ್ ಆಗಿದ್ದಾರೆ ಅವರು. ಒಂದು 0 ತೊಗೊಂಡ್ರು ರ್ಯಾಂಕಲ್ಲಿ ಹೆಸರು ಬರುತ್ತೆ, ಫೇಲ್ ಅಂತ ಬರೋದಿಲ್ಲ. ವಿಜಯಪುರ SC 73 ಬಾಯ್ಸ್. ವಿಜಯಪುರದ್ದು ನೋಡಿ 73 ಆರಾಮಾಗಿ ನಿಮಗೆ ಒಂದು ರ್ಯಾಂಕ್ ಕಡಿಮೆ ಬರುತ್ತೆ. ಬಾಯ್ ಇದ್ದಾರೆ ಅಂದಮೇಲೆ ಒಂದು 4,000 ರ್ಯಾಂಕ್ ತನಕ ಬರುತ್ತೆ ಇವ್ರಿಗೆ. 4,000ದಿಂದ 5,000 ರ್ಯಾಂಕಲ್ಲಿ ಬರುತ್ತೆ. ಬಟ್ ST ಕ್ಯಾಟಗರಿ ಇರೋದ್ರಿಂದ ಫಸ್ಟ್ ರ್ಯಾಂಕಲ್ಲಿ ಚಾನ್ಸಸ್ ಇದೆ. ವಿಜಯಪುರದಲ್ಲಿ ಕಾಮನ್ ಆಗಿ ಹೋದ ವರ್ಷ ಕೂಡ ಸೀಟ್ ಸಿಕ್ಕಿದೆ 75 ಇದ್ದವರಿಗೆ. ಬಟ್ ಈ ವರ್ಷ ನೋಡ್ಕೊಳ್ಳೋಣ, ಬಟ್ ಚಾನ್ಸಸ್ ಇದೆ ಫಸ್ಟ್ ರೌಂಡಲ್ಲಿ, ಇಲ್ಲಾಂದರೆ ಸೆಕೆಂಡ್ ರೌಂಡಲ್ಲಿ ಆರಾಮಾಗಿ ಸಿಗುತ್ತೆ. ಓಕೆ, ಧಾರವಾಡ 2A 55 ಆಗಿದೆ. ಸೊ ನೋಡಿ, 55ಗೆ ರ್ಯಾಂಕ್ ನಿಮಗೆ ಒಂದು 38,000ದಿಂದ 41,000 ತನಕ ರ್ಯಾಂಕ್ ಬರುತ್ತೆ. ಇದು 55% ಅಂತಂದರೆ ಅದು ಧಾರವಾಡ ಜಿಲ್ಲೆಗೆ ಅಂತಂದರೆ 2A ಕ್ಯಾಟಗರಿ ಸ್ವಲ್ಪ ಕಾಂಪಿಟೇಷನ್ ಇರೋದು. ಫಸ್ಟ್ ರೌಂಡಲ್ಲಿ ತುಂಬ ಕಷ್ಟ ಇದೆ ಸೀಟ್ ಸಿಗುವಂಥದ್ದು. ಓಕೆ, ಚಿಕ್ಕಬಳ್ಳಾಪುರದಲ್ಲಿ 45 ಬಂದಿದೆ ಮಾರ್ಕ್ಸು. ಓಕೆ, ST ಕ್ಯಾಟಗರಿ 45% ಮಾರ್ಕ್ಸಿಗೆ ಅಂತಂದರೆ ಇದು ಒಂದು 47,000ದಿಂದ ಒಂದು 48,000 ತನಕ ರ್ಯಾಂಕ್ ಇದು ಹೋಗುತ್ತೆ. ಇದು ರ್ಯಾಂಕ್ ಬರುತ್ತೆ ಅಲ್ಲಿ ತನಕ. ಇದು ಕೂಡ ಸ್ವಲ್ಪ 45 ಡಿಫಿಕಲ್ಟಿನೇ ಆಗುತ್ತೆ ಫಸ್ಟ್ ರೌಂಡಲ್ಲಿ. 34,000 ಪಾಸ್ ಆಗ್ತಾನೆ, ಪಾಸ್ ಆಗಿದ್ದಾನೆ ಈಗ ಆಲ್ರೆಡಿ. ಎಲ್ಲಿ ಪಾಸ್ ಫೇಲ್ ಅಂತಿಲ್ಲ, ಸೀಟ್ ಸಿಗೋದು ಕಷ್ಟ. 34%ಗೆ ಸೀಟ್ಸ್ 34 ಮಾರ್ಕ್ಸಿಗೆ ರ್ಯಾಂಕ್ ತುಂಬ ದೂರ ಬರುತ್ತೆ, ಸೀಟ್ ಸಿಗೋದು ತುಂಬ ಕಷ್ಟ ಆಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಹನ್ಸಿಕಾ HG ಅಂತ ಗರ್ಲ್ಸು ಕ್ಯಾಟಗರಿ SCಗಿದೆ. ವಿಜಯನಗರ ಡಿಸ್ಟಿಕ್ಕು 47. ಓಕೆ, 47 ಅಂತಂದರೆ ಇದು ಒಂದು 47,000ದಿಂದ ಒಂದು 49,000-50,000 ತನಕ ರ್ಯಾಂಕ್ ಬರುತ್ತೆ ಇದರಲ್ಲಿ. 47 ಮಾರ್ಕ್ಸಿಗೆ ರ್ಯಾಂಕ್ ಬರುವಂಥದ್ದು. ಮತ್ತು ಇದು ವಿಜಯನಗರ ಡಿಸ್ಟಿಕ್ ಹೂವಿನ ಹಡಗಲಿ ಅಂತ ಹೇಳ್ತಾ ಇದ್ದೀರಿ. ಸೊ ಇದು 47ಕ್ಕೆ SCಗೆ ಫಸ್ಟ್ ರೌಂಡಲ್ಲಿ ಕಷ್ಟ ಇದೆ. ಹೋದ ವರ್ಷ ಕಂಪ್ಯಾರಿಸನ್ ನೋಡಿದೆ ನಾನು, ವಿಜಯನಗರದ್ದು ಕಟ್ ಆಫ್ ಆಗಿರುವಂಥದ್ದು. ಅಲ್ಲಿ ನಿಮ್ಗಳಿಗೆ ಕಟ್ ಆಫ್ ಆಗಿದೆ, ಎಲ್ಲಿಗೆ ಆಗಿದೆ ಅಂತಂದರೆ ಒಂದು 17,000ರಿಂದ 18,000ಕ್ಕೆ ಕಟ್ ಆಫ್ ಫಸ್ಟ್ ರೌಂಡಲ್ಲಿ ಆಗಿರುವಂಥದ್ದು. ನಿಮ್ಮ ರ್ಯಾಂಕ್ ಪ್ರಕಾರ ನೋಡಿದರೆ ಇದು ಒಂದು 38,000ದಿಂದ 40,000 ತನಕ ಬರುತ್ತಿದ್ದು. ಬಟ್ ತುಂಬ ಕಷ್ಟ ಫಸ್ಟ್ ರೌಂಡಲ್ಲಿ. ಓಕೆ, ಬಾಗಲಕೋಟೆ 22 ಮೇಲ್ SC ಕ್ಯಾಟಗರಿಗೆ 22 ಅಂತಂದರೆ 1,80,000ದಿಂದ 1,90,000ಕ್ಕೆ ಹೋತಿದ್ದು. ತುಂಬ ಕಷ್ಟ ಇದೆ ಸೀಟ್ ಸಿಗೋದು ಇದರಲ್ಲಿ. ಥರ್ಡ್ ರೌಂಡಿಗೂ ಕೂಡ ಕಷ್ಟ ಇದೆ ಸೀಟ್ ಸಿಗುವಂಥದ್ದು. ವಿಜಯಪುರ 35 ಮಾರ್ಕ್ಸ್ ಫಿಮೇಲ್ SC ಕ್ಯಾಟಗರಿ. 35 ಅಂತಂದರೆ 1,00,000ದಿಂದ 1,10,000 ತನಕ ರ್ಯಾಂಕ್ ಹೋಗುತ್ತೆ. ಇದು ಕೂಡ ತುಂಬ ಕಷ್ಟ ಇದೆ ಸೀಟ್ ಸಿಗುವಂಥದ್ದು. ಕಾಂಪಿಟೇಷನ್ ತುಂಬ ಜಾಸ್ತಿ ಇದೆ. ಹೀಗಾಗಿ ಇನ್ ಕೇಸ್ ಈ ವರ್ಷ ಏನಾದರೂ ನಿಮಗೆ ಕಾಂಪಿಟೇಷನ್ ಕಡಿಮೆ ಆದರೆ ಸಿಗುವಂಥ ಚಾನ್ಸಸ್ ಇದೆ. ಆದರೆ ಎಲ್ಲರೂ ಸೀಟ್ ಪಡ್ಕೋಬೇಕು ಅಂತ ಬಯಸಿದರೆ ತುಂಬ ಕಷ್ಟ. ಚಿಕ್ಕಬಳ್ಳಾಪುರ ನಮ್ಮ ಸ್ಟೂಡೆಂಟ್ 60 ಮಾರ್ಕ್ಸ್ ST ಕ್ಯಾಟಗರಿ. ಸೊ 60ಗೆ ನಿಮಗೆ ರ್ಯಾಂಕ್ ಬರುವಂಥದ್ದು 20,000ದಿಂದ 21,000 22,000 ಬರುತ್ತೆ ನಿಮಗೆ. 20,000ದಿಂದ 20. ಸೆಕೆಂಡ್ ರೌಂಡ್ ಥರ್ಡ್ ರೌಂಡಿಗೆ ಚಾನ್ಸಸ್ ಇದೆ. ಬೆಳಗಾವಿ 48 ಮಾರ್ಕ್ಸ್ ಫಿಮೇಲ್ SC ಕ್ಯಾಟಗರಿ. 48ಕ್ಕೆ ನೋಡಿ ನಿಮಗೆ 47,000ದಿಂದ 49,000 50,000 ತನಕ ರ್ಯಾಂಕ್ ಬರುತ್ತೆ. ಇದು ಕೂಡ ಥರ್ಡ್ ರೌಂಡಿಗೆ ನಿಮಗೆ ಚಾನ್ಸಸ್ ಇರುವಂಥ ಸೀಟ್ ಸಿಗುವಂಥದ್ದು. ಬಟ್ ಫಸ್ಟ್ ರೌಂಡು ಸೆಕೆಂಡು ತುಂಬ ಕಷ್ಟ ಇದೆ, ಕಾಂಪಿಟೇಷನ್ ಜಾಸ್ತಿ ಇದೆ. ಬೆಂಗಳೂರು ಅರ್ಬನ್ 52 ಮಾರ್ಕ್ಸ್ ಫಿಮೇಲ್. ಇದು 52 ಅಂತಂದರೆ ನಿಮಗೆ 38,000ದಿಂದ 39,000 ರ್ಯಾಂಕ್ ಬರುತ್ತೆ. ಇದು ಕೂಡ ಏನಂತಂದರೆ ಹೋದ ವರ್ಷ ಕಟ್ ಆಫ್ ನೋಡಿದರೆ ಎಷ್ಟಕ್ಕಂತಂದರೆ ಅದು 21,000 18,000 17,000 ಕಟ್ ಆಫ್ ಆಗಿತ್ತು. ಬಟ್ ಈ ವರ್ಷ ತುಂಬ ಡಿಫಿಕಲ್ಟಿ ಇದೆ. ಲಿಂಗಾಯತ ಕಾಸ್ಟು ಯಾದಗಿರಿ 55. ಸೊ 55ಕ್ಕೆ ರ್ಯಾಂಕಿಂಗ್ ಅಂತಂದರೆ ಕಾಮನ್ ಆಗಿ ಬರುವಂಥದ್ದು ಅರೌಂಡ್ ನಿಮಗೆ ಒಂದು 38ರಿಂದ 40,000 ರ್ಯಾಂಕ್ ತನಕ ಬರುತ್ತೆ. ಇದು ಕೂಡ ಸೆಕೆಂಡ್ ಅಥವಾ ಥರ್ಡ್ ರೌಂಡಲ್ಲಿ ಚಾನ್ಸಸ್ಸು, ಇಲ್ಲಾಂದರೆ ಇಲ್ಲ. 63 ಮಾರ್ಕ್ಸ್ ಬೆಳಗಾವಿ ಡಿಸ್ಟಿಕ್ ಗರ್ಲ್ಸ್ ಗ್ರಾಮೀಣ ರೂರಲ್. ಓಕೆ, ಗರ್ಲ್ಸ್ ಗ್ರಾಮೀಣ ರೂರಲ್ ಕನ್ಸಿಡರ್ ಆಗೋದಕ್ಕೆ ತುಂಬ ಕಷ್ಟ. ಇಲ್ಲಿ ಕಾಸ್ಟ್ ಮೇಲೆ ಕಾಸ್ಟ್ ಮೇಲೆ ಕೊಡ್ತಾರೆ. 63 ಅಂತಂದರೆ ನಿಮ್ಮ ರ್ಯಾಂಕ್ ಬರುವಂಥದ್ದು ಸಾಮಾನ್ಯವಾಗಿ ಒಂದು 22,000ದಿಂದ 23,000 ರ್ಯಾಂಕ್ ಬರುತ್ತೆ. ಬೆಳಗಾವಿ ಡಿಸ್ಟಿಕ್ 76 2A ಫಿಮೇಲ್. ಇದು ಆರಾಮಾಗಿ ನಿಮಗೆ ಹೋದ ವರ್ಷ 36,000ದಿಂದ 4,000 3,600 ಇದು ಅಂದರೆ ಒಂದು 3,000ದಿಂದ 4,500 ತನಕ ರ್ಯಾಂಕ್ ಬರುತ್ತಿದ್ದು. ಆರಾಮಾಗಿ ನಿಮಗೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗುವಂಥ ಚಾನ್ಸಸ್ ಇದೆ. ಓಕೆ, ಇದು ಮತ್ತು ನೆಕ್ಸ್ಟ್ ಅಂದರೆ ವಿಜಯಪುರ ಜಿಲ್ಲೆ 2A ನಮ್ಮ ಮಗಳದು 75. ಓಕೆ, ಸಿಗುತ್ತಾ ಫಸ್ಟ್ ರೌಂಡಲ್ಲಿ ಸಿಗ್ಬೋದು. ಯಾಕಂದರೆ 75 ಅಂತಂದರೆ 4,000ದಿಂದ 5,000 ರ್ಯಾಂಕ್ ಇದೆ. ಇದು ಆರಾಮಾಗಿ ಫಸ್ಟ್ ರೌಂಡಲ್ಲಿ ಚಾನ್ಸಸ್ ಇದೆ. ಬಟ್ ಇನ್ ಕೇಸ್ ಆಫ್ ಮಿಸ್ ಆದರೂ ಕೂಡ ಸೆಕೆಂಡ್ ರೌಂಡಲ್ಲಿ ಪಕ್ಕಾ ಸಿಗುತ್ತೆ.
ಬೆಂಗಳೂರು ಅರ್ಬನ್ 3B ಮಾರ್ಕ್ಸ್ 45 ಇದೆ. 3B 45 ಅಂತಂದರೆ ತುಂಬ ಕಷ್ಟ ಮಾನ್ಯರೇ. ಯಾಕಂದರೆ 45 ರ್ಯಾಂಕಿಗೆ ಕಾಮನ್ ಆಗಿ ರ್ಯಾಂಕ್ ತುಂಬ ದೂರ ಬಂದುಬಿಡುತ್ತೆ. ಅರೌಂಡ್ 47,000ದಿಂದ 50,000 ತನಕ ಬರುತ್ತೆ. ಫಸ್ಟ್ ರೌಂಡಲ್ಲಿ ಕಷ್ಟ. ಇದು 3Bದಲ್ಲಿ ಅಂದರೆ ತುಂಬ ಕಾಂಪಿಟೇಷನು. ಫಸ್ಟ್ ರೌಂಡಲ್ಲಿ ದೌಟ್ ಇದೆ. ಯಾದಗಿರಿ ಡಿಸ್ಟಿಕ್ 51 2A 51%ಗೆ ನೋಡಿ ಒಂದು 38,000ದಿಂದ 40,000 ರ್ಯಾಂಕ್ ಬರುತ್ತೆ. ಇದು ಕೂಡ ಫಸ್ಟ್ ರೌಂಡಲ್ಲಿ ತುಂಬ ಕಷ್ಟ ಆಗುತ್ತೆ. ಓಕೆ, ಇದು ನಿಮ್ಮ ಒಂದು ಡೌಟ್ಗಳು ನನಗೆ ಕಾಮೆಂಟ್ ಮಾಡಿದಿರಿ. ಇದರಲ್ಲಿ ಏನಾದರೂ ಮಿಸ್ ಆಗಿದ್ದರೆ ಮತ್ತೆ ನೀವು ಇನ್ನೊಂದು ಸಲ ನನಗೆ ಕಾಮೆಂಟ್ ಹಾಕಿ. ನೋಡಿ, ಯಾರೂ ಕೂಡ ಹರ್ಟ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಇದು ಹೋದ ವರ್ಷ ಡಾಟಾ ಪ್ರಕಾರ ಹೇಳಿರುವಂಥದ್ದು ಸೀಟ್ ಸಿಗುತ್ತಿಲ್ಲ ಅಂಥೇಳಿ. ಬಟ್ ಈ ವರ್ಷ ಏನಾದರೂ ಕಾಂಪಿಟೇಷನ್ ಕಡಿಮೆ ಆದರೆ ಪ್ರತಿಯೊಬ್ಬರಿಗೆ ಸೀಟ್ ಸಿಗ್ಬೋದು. ಫಸ್ಟ್ನೇ ರೌಂಡ್ ಸಿಗಲಿಲ್ಲ ಅಂದರೆ ಸೆಕೆಂಡ್ ರೌಂಡ್ ವೇಟ್ ಮಾಡಬೇಕು. ಸೆಕೆಂಡ್ ರೌಂಡಲ್ಲಿ ವೇಟ್ ಮಾಡಲಿಲ್ಲ ಥರ್ಡ್ ರೌಂಡ್ ವೇಟ್ ಮಾಡಬೇಕು. ಥರ್ಡ್ ರೌಂಡ್ ಮುಗಿದ್ರೂ ಕೂಡ ಮೈನಾರಿಟಿ ಎಕ್ಸಾಮ್ ಮೇ ತಿಂಗಳಲ್ಲಿದೆ, ಮತ್ತೆ ಬರುತ್ತೆ ನಿಮಗೆ. ಮೈನಾರಿಟಿಯಲ್ಲಿ ಅದರ ಮೇಲೆ ಕೂಡ 25 ಸೀಟ್ಗಳು ರಿಸರ್ವೇಷನ್ ಇರ್ತವೆ, ಅಲ್ಲಿ ಕೂಡ ಟ್ರೈ ಮಾಡ್ಬೋದು. ಅಥವಾ ಈ 3 ರೌಂಡ್ ಮುಗಿದ ಮೇಲೆ ಕೂಡ ಮತ್ತೆ ಸೀಟ್ ಉಳಿದಿರ್ತಾವೆ, ಡೈರೆಕ್ಟ್ ತೊಗೊತಾರೆ ನಿಮಗೆ. ತಾಲೂಕು ಮತ್ತು ಜಿಲ್ಲೆಗಳಲ್ಲಿರುವಂಥ ಸೀಟ್ಗಳು ಥರ್ಡ್ ರೌಂಡು, ಫಸ್ಟ್ ರೌಂಡು, ಸೆಕೆಂಡ್ ಥರ್ಡ್ ರೌಂಡ್ ಮುಗಿದ ಮೇಲೂ ಕೂಡ ಒಂದಷ್ಟು ಸೀಟ್ಗಳನ್ನು ನೀವು ಡೈರೆಕ್ಟ್ ಸ್ಕೂಲಿಗೆ ಹೋಗಿ ವಿಸಿಟ್ ಮಾಡ್ಕೊಂಡು ಅಡ್ಮಿಷನ್ ತೊಗೋಬೋದು. ಆ ರೀತಿಯಾಗಿರುತ್ತೆ. ಅವಾಗ ಏನಾದರೂ ಚಾನ್ಸಸ್ ಆಗ್ಬೋದು ನಿಮಗೆ. ಹೋದ ವರ್ಷ ಕಡಿಮೆ ಪರ್ಸೆಂಟೇಜ್ ಅಂದರೆ 45 ತನಕನೂ ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿದೆ. ನನಗೆ ಕಾಮೆಂಟ್ ಹಾಕಿದ್ದಾರೆ, ಹಳೆಯ ಕಾಮೆಂಟ್ ನೋಡ್ಬೋದು ನೀವು. 45% ತನಕನೂ ಅವರು 4th ರೌಂಡಿಗೆ ಹೋಗಿ ಅಡ್ಮಿಷನ್ ಮಾಡಿಸಿದ್ದಾರೆ. ಹೋಪ್ ನಿಮಗೂ ನಿಮ್ಮ ಜಿಲ್ಲೆಗಳಲ್ಲಿ ಏನಾದರೂ ಸೀಟ್ ಉಳಿದ್ರೆ ಚಾನ್ಸಸ್ ಇದೆ. ಮತ್ತು ನಿಮ್ಮಲ್ಲಿ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ಸ್ ಮುಖಾಂತರ ತಿಳಿಸ್ಬೋದು. ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ.